ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್. ಈ ದಿನ ನಮ್ಮ ಜೊತೆ ಇದ್ದಾರೆ ಅಮೆರಿಕಾ ಫೇಮ್ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಹೇಮಾ ಪ್ರಭಾತ್ ಅವರು. ಹೌದು, ಅವರ ಫ್ಯಾಷನ್ ಸ್ಟೇಟ್ಮೆಂಟ್ಸ್, ಬ್ಯೂಟಿ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದರೆ. ಹಲೋ ಹೇಮಾ ಅವರೇ. ಹಲೋ, ನಮಸ್ಕಾರ. ಓಕೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ, ನಮಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಹೇಳಿ. ನನ್ನ ಬ್ಯೂಟಿ ಸೀಕ್ರೆಟ್ ಕೇಳಬೇಕು ಅಂದರೆ ನೀವು ನಮ್ಮ ಅಪ್ಪ ಅಮ್ಮನ ಕೇಳಬೇಕು. ಅವ್ರ ಪರವಾಗಿ ನೀವೇ ಹೇಳಿ. ನಂದು ಬ್ಯೂಟಿ ಸೀಕ್ರೆಟ್ ಏನು ಅಂದರೆ, ಮನಸ್ಸಲ್ಲಿ ಪಾಸಿಟಿವ್ ಆಗಿರಬೇಕು. ಏನು ಒಳಗೆ ಇಟ್ಕೊಂಡು ಹೊರಗೊಂದು ಒಳಗೊಂದು ಮಾಡಬಾರ್ದು. ಮನಸ್ಸಲ್ಲಿರೋದನ್ನು ಹೇಳಿಬಿಡ್ಬೇಕು. ಆವಾಗ ಸಂತೋಷವಾಗಿರ್ತೀರ. ಆ ಸಂತೋಷ ನಿಮ್ಮ ಮುಖದಲ್ಲಿ ಕಾಣುತ್ತೆ ಅನ್ನೋದು ಒಂದೇ ನನಗೆ ಗೊತ್ತಿರೋದು. ಸೊ ನಿಮ್ಮ ಪ್ರಕಾರ ಮನಸ್ಸು ಕನ್ನಡಿ ಇದ್ದಾಗೆ ಅಂತೀರಾ? ನಮ್ಮ ಮನಸ್ಸು ಹೇಗಿದೆ ಅನ್ನೋ ನಮ್ಮ ಮುಖ ನೋಡಿದ್ರೆ ನಮ್ಮ ಮನಸ್ಸು ಹೇಗಿದೆ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸೊ ಯಾವುದೇ ಥರದ ಕಲ್ಮಶ ಆಗಿರ್ಬೋದು, ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸಬಾರ್ದು, ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಹಾಗಿದ್ರೆ ನೀವು ಸಂತೋಷವಾಗಿ, ಸೌಂದರ್ಯವಾಗಿ, ಐಶ್ವರ್ಯ ರೈ ಥರ ಇರ್ತೀರ ಅಂತ ನನಗನ್ಸುತ್ತೆ. ನಾನು ಯಾವತ್ತೂ ಮೇಕಪ್ ಮಾಡ್ಕೊಳ್ಳೋದು ಅಂದರೆ, ಅಫ್ಕೋರ್ಸ್ ಕ್ಯಾಮ್ರಾಗೆ ಎಷ್ಟು ಬೇಕೋ ಅಷ್ಟು ಮೇಕಪ್ ಮಾಡ್ಕೋತೀವಿ. ನಿಜ ಜೀವನದಲ್ಲಿ ಮೇಕಪ್ ಮಾಡೋದು ಅಥವಾ ಫೇಶಿಯಲ್ ಮಾಡಿಸ್ಕೊಳ್ಳೋದು, ಬ್ಲೀಚ್ ಮಾಡೋದು ಆ ಥರ ಎಲ್ಲ ನಾನು ಯಾವತ್ತೂ ಇಲ್ಲ. ನಾನು ಪಾರ್ಲರ್ಗೆ ಹೋಗೋದು ತುಂಬ ಕಡಿಮೆ. ಆವಾಗ ಒಂದು 6 ತಿಂಗಳಿಗೆ ಒಂದು ಸತಿ ಹೋಗ್ತಿದ್ದೆ, ಇವಾಗಂತೂ ಹೋಗೋದೇ ಇಲ್ಲ. ನನಗದೇನೋ ಮೊದಲಿಂದನೂ ಆ ಒಂದು ಆರ್ಟಿಫಿಷಿಯಲ್ ಬ್ಯೂಟಿ ಟ್ರೀಟ್ಮೆಂಟ್ ನಂಗೆ ಇಷ್ಟ ಇಲ್ಲ. ಹೇಗಿರ್ತೀವೋ ಹಾಗೆ. ಮನೆ ಮದ್ದೆ ನಾನು ಜಾಸ್ತಿ ಉಪಯೋಗಿಸ್ತೀವಿ. ಕೆನೆ ಉಪಯೋಗಿಸ್ತೀವಿ, ಅರಿಶಿನ ಉಪಯೋಗಿಸ್ತೀವಿ, ನಿಂಬೆಹಣ್ಣು ಉಪಯೋಗಿಸ್ತೀನಿ, ಸೊ ಸೌತೆಕಾಯಿ ಉಪಯೋಗಿಸ್ತೀವಿ. ಈ ಥರ ಸ್ಕಿನ್ಗೆ, ನಮ್ಮ ಸ್ಕಿನ್ಗೆ ಏನು ಬೇಕೋ ಅದು ಎಷ್ಟು ಮಿನಿಮಮ್ ಬೇಕೋ ಅಷ್ಟೇ ಉಪಯೋಗಿಸೋದು. ಓವರ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಕೂತ್ಕೋ ಅದೆಲ್ಲ ಇಲ್ಲ. ಗಂಟೆಗಟ್ಟಲೆ ನೀವು ಬ್ಯೂಟಿ ಆರೈಕೆ ಮಾಡೋದಿಲ್ಲ. ಓಕೆ, ಸೊ ಈಗ ಹೇಳಿದರೆ ಆ ಟೈಮಲ್ಲಿ ಏನಾದರೂ ನೀವು ಸಿನಿಮಾ ಜರ್ನಿ, ನಿಮ್ಮ ಸಿನಿಮಾಗಳು, ಸೀರಿಯಲ್ಗಳು ಮಾಡಬೇಕಾದ್ರೆ ಆಗೇನಾದರೂ? ಇಲ್ಲಪ್ಪ, ನಾನು ಯಾವತ್ತೂ ಇವತ್ತವರೆಗೂ ನಾನು ಮೇಕಪ್ಗೆ, ನನ್ನ ಫೇಸ್ಗೆ, ಎಸ್ಪೆಷಲಿ ಫೇಸ್ಗೆ ಯಾವತ್ತೂ ನಾನು ಬ್ಯೂಟಿ ಪಾರ್ಲರ್ಗೆ ಹೋದೋಳು ಇಲ್ಲವೇ ಇಲ್ಲ. ಟಚ್ ಮಾಡಿಸೇ ಇಲ್ಲ. ನಾನು ಮೇ ಬಿ ನನ್ನ ಸ್ಕಿನ್ನು ಇವತ್ತಿಗೂ ಅಷ್ಟು ಬೇಬಿ ಸ್ಕಿನ್ಗಿಂತ ಯಂಗಾಗಿ ಕಾಣೋದು ಅಂದರೆ ಅದಕ್ಕೆ ಯಾವುದೇ ಥರದ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಥ್ರೆಡಿಂಗ್ ಮಾಡಿಲ್ಲ, ಬ್ಲೀಚ್ ಮಾಡಿಲ್ಲ. ಮೇ ಬಿ ಅದಕ್ಕೋ ಏನೋ ನ್ಯಾಚುರಲ್ ಆಗಿ. ಏನು ಮಾಡ್ತೀರಾ? ಡೈಲಿ ರೂಟೀನ್ಸ್ ಏನಾದರೂ ಇದೆಯಾ? ಇಲ್ಲ, ಏನು ಆ ಥರ. ನಾನು ಹೇಳಿದ್ನಲ್ಲ, ಯಾವಾಗ ನಮಗೆ ವಾರಕ್ಕೊಂದಿನೋ ಅದೇನೋ ಸೌತೆಕಾಯಿ ಒಂಚೂರು ಕಣ್ಣು ಕೆಳಗೆ ಇಟ್ಕೋತೀವಿ. ಬಿಕಾಸ್ ನಮಗೆ ನಿದ್ದೆ ಕಡಿಮೆ ಆದ ತಕ್ಷಣ ನನಗೆ ಬ್ಲ್ಯಾಕ್ ಸರ್ಕಲ್ ಥರ ಬರುತ್ತೆ. ಸೊ ಅಂಡರ್ ಐ ಬರಬಾರ್ದು, ಬ್ಲ್ಯಾಕ್ ಬರಬಾರ್ದು, ಸೌತೆಕಾಯಿ ಯೂಸ್ ಮಾಡ್ತಿದ್ದೆ. ಅದು ಬಿಟ್ಟರೆ ನಿಂಬೆಹಣ್ಣು ಉಪಯೋಗಿಸ್ತೀನಿ, ಕ್ಲೆನ್ಸಿಂಗ್ ಥರ. ಅದು ಬಿಟ್ಟರೆ ಅರಿಶಿನ, ಕೆನೆ ಅಷ್ಟೇ. ನಾನು ಇವತ್ತವರೆಗೂ ತೆಗೆದ್ಬಿಟ್ಟು ಕೆನೆಗೆ ಅರಿಶಿನ ಹಚ್ಬಿಟ್ಟು ಹಚ್ಕೊಂಡು ಒಂದು 5 ನಿಮಿಷ ಆದಮೇಲೆ ವಾರ್ಮ್ ವಾಟರಲ್ಲಿ, ತಣ್ಣೀರಲ್ಲಿ ತೆಗೆದುಬಿಡ್ತಿದ್ವಿ. ನಥಿಂಗ್ ಕೆಮಿಕಲ್ ಇರೋ ತುಂಬ ಕ್ರೀಮ್ಸ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಉಪಯೋಗಿಸಲ್ಲ ನೀವು. ಮೋರೋವರ್ ಏನು ಅಂದರೆ, ಕ್ಯಾಮ್ರಾ ಮುಂದೆ ಬಂದಾಗ ಮಾತ್ರ ನಮ್ಮ ಮುಖದಲ್ಲಿ ಮೇಕಪ್ ಅಂತಿರತ್ತೆ. ಇಲ್ಲ ಅಂದರೆ ಮೇಕಪ್ ಇರಲ್ಲ, ನ್ಯಾಚುರಲ್ ಆಗೇ ಇರ್ತೀವಿ. ಅದಕ್ಕೆ ನಮ್ಮ ಸ್ಕಿನ್ ಇನ್ನು ಬೆಳೆದಿರುತ್ತೆ. ಅಂದರೆ ಅಷ್ಟೇ. ಹೇರ್ ಕೇರ್ ಏನಾದರೂ ನೀವು ಮಾಡೋ ಅಂತ ಹೇರ್ ಕೇರ್ ಮೊದಲು ನಮ್ಮಮ್ಮ ಮಾಡೋರು. ಅದಕ್ಕೆ ಏನದು ಮೆಂತ್ಯ ಬಿಟ್ಟು ಕೂದಲಿಗೆ ಇದು ಮಾಡೋರು. ಯಾಕೆಂದರೆ ನಾವು ಮೊದಲು ವಿಗ್ಗೆಲ್ಲ, ಡಾನ್ಸ್ ಆಗಿರ್ಬೋದು ಅಥವಾ ಶೂಟಿಂಗ್ ಆಗಿರ್ಬೋದು, ವಿಗ್ಗೆಲ್ಲ ಜಾಸ್ತಿ ಹಾಕ್ತಿದ್ವಿ ಅಂತ, ಕೂದಲು ಹಾಳಾಗಬಾರ್ದು ಅಂತ ಅದನ್ನು ಮಾಡೋರು. ಅದನ್ನೇ ಬೆಳೆಸ್ಕೊಂಡು ಬಂದಿದ್ದೀವಿ. ಅವಾಗ ಅವರು ಸೀಗೆಕಾಯಿ ಎಲ್ಲ ಹಾಕೋರು, ಹರಳೆಣ್ಣೆ, ಸೀಗೆಕಾಯಿ ಎಲ್ಲ ಹಾಕಿ ಶಾಂಪು ಗಿಂಪು ಯೂಸ್ ಮಾಡಿ ಅವಾಗ ಮಾಡ್ತಿರ್ಲಿಲ್ಲ. ಬಟ್ ಈಗ ಟೈಮ್ ಇರಲ್ಲ ಒಂದೊಂದ್ಸತಿ. ಸೊ ಒಂದೊಂದ್ಸತಿ ಲೆಸ್ ಕೆಮಿಕಲ್, ಯಾವುದು ಜಾಸ್ತಿ ತೊಂದರೆ ಆಗಬಾರ್ದು ಅಂಥ ಕೆಮಿಕಲ್ ಇಲ್ಲದೆ ಇರೋದು ನಾವು ಶಾಂಪು ಲೈಟಾಗಿ ಉಪಯೋಗಿಸ್ತೀವಿ. ನಿಮ್ಮ ಯುನೀಕ್ ಬ್ಯೂಟಿ ಸ್ಟೇಟ್ಮೆಂಟ್ ಆಗ್ಬೋದು ಅಥವಾ ಫ್ಯಾಷನ್ ಸ್ಟೇಟ್ಮೆಂಟ್ ಆಗ್ಬೋದು, ಯಾವುದು? ಇದ್ದಲ್ಲಿ ನಾನು ತುಂಬ ಡೀಪಾಗಿ ಹೋಗೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಐ ಡೋಂಟ್ ನೋ ಹೇಳಬೇಕಾ ಬೇಡವಾ ಅಂತ. ಒಂದು ಹೆಣ್ಣು ಅಂತ ಬಂದ ತಕ್ಷಣ ನಾವು ಎಷ್ಟು ಟ್ರೆಡಿಷ್ನಲ್ ಆಗಿರ್ತೀವಿ ಅಷ್ಟು ಜನಕ್ಕೆ ಇಷ್ಟಪಡ್ತಾರೆ. ಇವಾಗ ನೀವೇ ನೋಡಿರ್ಬೋದು, 4 ಜನ ಬೇರೆ ಥರ ಡ್ರೆಸ್ ಹಾಕ್ಕೊಂಡಾಗ
ಆ ಹುಡುಗರು ನೋಡೋಕೆ ಇಷ್ಟಪಡ್ಬೋದು, ಆದರೆ ಅವರ ಅಕ್ಕ ತಂಗಿ ಅವರ ಹೆಂಡತಿ ಆ ಥರ ಡ್ರೆಸ್ ಹಾಕೊಳ್ಳೋದು ಇಷ್ಟಪಡಲ್ಲ ಅಲ್ವಾ. ಸೊ ಆದ್ದರಿಂದ ನಾವು ಹೇಗಿರ್ತೀವಿ ನಮ್ಮನ್ನು ನೋಡೋ ಕಣ್ಗಳು ಹಾಗೆ ಇರುತ್ತೆ ಅಂತ ನಾನು ಹೇಳ್ತೀನಿ. ನಾವು ನಮಗೆ ಇಂಡಿಪೆಂಡೆಂಟ್ ಇಲ್ವಾ, ನಾವು ಹೆಣ್ಮಕ್ಳು, ನಾವು ಅದು ಹಂಗೆ ಹಾಕೋಬೋದು ಹಿಂಗೆ ಹಾಕೋಬೋದು ಅಂತ ಹೇಳೋದು ಇಟ್ ಈಸ್ ನಾಟ್ ನೆಸಸರಿ ಅಂತ ನನಗನ್ಸುತ್ತೆ. ನೀವು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರಾ, ಎಷ್ಟು ಚೆನ್ನಾಗಿ ನೀವು ನಿಮ್ಮ ಬಟ್ಟೆ ನಿಮ್ಮ ಮೈಲಿರುತ್ತೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ ನಾನು ಹೇಳ್ತೀನಿ. ಸಾರಿ ಎಲ್ಲ ಇಷ್ಟಪಡ್ತೀನಿ. ನನಗೆ ಸ್ಯಾರಿ ಬಹಳ ಇಷ್ಟ. ನನಗೆ ನೋಡಿದಾಗೆಲ್ಲ ಸಾರಿಲಿ ಇರ್ತೀರಾ? ಎಸ್, ಅಫ್ಕೋರ್ಸ್ ನನ್ನ ಗಂಡನೂ ನನ್ನನ್ನು ಇಷ್ಟಪಡೋದು ಸೀರೆಯಲ್ಲೇ. ನನಗೆ ಮೊದಲು ಅವರಷ್ಟೇ ಅಲ್ಲ, ಎಲ್ಲರೂ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಸಾರಿಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ನನಗೆ ನಮ್ಮ ಟ್ರೆಡಿಷ್ನಲ್ ಆಗಿ ನಾನು ನನ್ನನ್ನು ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಭಾರತೀಯಳು ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಅದರಿಂದ ನನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನನ್ನ ಹಿಂದೆ ತುಂಬ ಇದೆ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ನನ್ನ ಸ್ಟೂಡೆಂಟ್ಸ್ ಇರ್ಬೋದು, ನನ್ನ ಕಲ್ಚರ್ ಇರ್ಬೋದು, ನಾನು ಡಾನ್ಸರ್ ನಾನು. ಸೊ ನನ್ನನ್ನು ನೋಡಿದ ತಕ್ಷಣ ಅದೆಲ್ಲ ನನ್ನ ಕಡೆ ಹಿಂದೆ ಬರುತ್ತೆ. ನಾನು ಒಬ್ಬಳೇ ಹೇಮಾ ಅಂತ ಒಬ್ಬಳೇ ಬರಲ್ಲ. ಸೊ ಅದೆಲ್ಲ ಇದ್ದಾಗ ನಾನು ಹೇಗಿರ್ತೀನಿ ಅನ್ನೋದು ಬಹಳ ಮುಖ್ಯ. ನಾನು ಒಂದು ದೊಡ್ಡ ಸಂಸ್ಥೆಯಿಂದ ಒಂದು ಒಳ್ಳೆ ಕಲೆ ಇರುವಂಥ ಕುಟುಂಬದಿಂದ ಬಂದು ನನ್ನ ಅಟೈರ್ ಸರಿಗಿಲ್ಲ ಅಂದರೆ ನನ್ನನ್ನಲ್ಲ, ಇವ್ರ ಮನೆಯಲ್ಲಿ ಅಂತ ನಮ್ಮ ಕುಟುಂಬಕ್ಕೆ ಕೊಟ್ಟೋಗತ್ತೆ ಹೆಸರು. ಎಷ್ಟೋ ಕಷ್ಟಪಟ್ಟು ಹೆಸರು ಮಾಡಿರೋ ಕುಟುಂಬನ ನಾವು 1 ಸೆಕೆಂಡಲ್ಲೇ ಹಾಳು ಮಾಡಬಾರ್ದಲ್ವ. ಆ ಜವಾಬ್ದಾರಿ ನಮಗೆ ತುಂಬ ಇದೆ. ನನಗೊಬ್ಳಿಗೆ ಅಲ್ಲ, ಎಲ್ಲ ಕಲಾವಿದರಿಗಿದೆ, ಎಲ್ಲ ಭಾರತೀಯ ಹೆಣ್ಮಕ್ಳಿಗೂ ಇದೆ. ಸಾರಿ ಕಲೆಕ್ಷನ್ಸ್ ಬಹಳಷ್ಟು ಇರಬಹುದು ನಿಮ್ಮ ಹತ್ರ. ಇದೆ. ಯಾವ ಥರ ಸ್ಯಾರೀಸ್ ಇಷ್ಟ ನಿಮಗೆ? ಹೇಳ್ಬೇಡಿ, ಇಲ್ಲ ಹೇಳಬೇಕು. ಯಾವ ಥರ ಇಲ್ಲ ಅಂತ ಕೇಳಿ ಅದನ್ನ ಹೇಳಕ್ಕೆ ಈಸಿ. ಹೇಳಿ, ಏನಂದ್ರೆ ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಇಷ್ಟ ಆಗುತ್ತೆ. ಮಹಿಳೆಯರಿಗೆ ನೀವು ಸೀರೆ ಬಗ್ಗೆ ಎಷ್ಟು ಮಾತಾಡಿದ್ರು ಬೇಜಾರು. ನನಗೇನು ಗೊತ್ತಾ, ನಾನು ಯಾವತ್ತೂ ಬ್ರ್ಯಾಂಡ್ ನೋಡಿ ತಗೊಳಲ್ಲ. ಯು ಆರ್ ನಾಟ್ ಎ ಬ್ರ್ಯಾಂಡ್ ಫ್ರೀಕರ್ ಅಲ್ಲ ನೀವು. ಇಲ್ಲ, ದೊಡ್ಡ ಅಂಗಡಿ ಇರಬೇಕು, ಬ್ರ್ಯಾಂಡ್ ಇರಬೇಕು, ಅದಕ್ಕೆ ಸಿಗೋದಕ್ಕಿಂತ ಜಾಸ್ತಿ 20,000 ಜಾಸ್ತಿ ಕೊಟ್ಟು ನಾನು ತೊಗೊಂಡೆ ಅಂದ್ಕೊಳ್ಳೋದಿಲ್ಲ. ನಾನು ಅದನ್ನು ವರ್ತ್ ನೋಡ್ತೀನಿ. ಅದೇ ಸೀರೆ ನಮ್ಮ ಗಾಂಧಿ ಬಜಾರಲ್ಲೂ ಸಿಗತ್ತೆ, ಬನಶಂಕರಿಲೂ ಸಿಗತ್ತೆ. ಏನು ಅಂದರೆ ಬಾಳಿಕೆ ಬರಬೇಕದು. ಹಾಗಂತ ಚೀಪ್ ರೇಟಿದ್ದು ತೊಗೊಳಲ್ಲ, ಬಾಳಿಕೆ ಬರಬೇಕು. ಯಾಕೆಂದರೆ ಎಸ್ಪೆಷಲಿ ನಾನು ಒಂದು ಸೀರೆ ಉಟ್ಕೊಂಡ್ರೆ ಮತ್ತು ಆ ಸೀರೆ ಉಡೋದೆ ಮೇ ಬಿ 1 ವರ್ಷ ಆದಮೇಲೋ ಏನೋ ಆ ಥರ ಇದೆ. ಇಟ್ಬಿಟ್ಟಾಗ ಹಾಳಾಗಬಾರ್ದು. ಬ್ರ್ಯಾಂಡ್ ಅಂತ ಹೋದರೆ ಅದು ಯಾರಿಗೆ ಕಾಣುತ್ತೆ? ನಾನು ಈ ಸೀರೆ 25,000 ಅಂದರೆ ನಂಬ್ತೀರಾ? 25,000 ಕಾಣೋದು ಮುಖ್ಯ ಅಲ್ಲ, ನೀವು ಚೆನ್ನಾಗಿ ಕಾಣೋದು ಮುಖ್ಯ, ಸೀರೆ ಚೆನ್ನಾಗಿ ಕಾಣೋದು ಮುಖ್ಯ. ಸೊ ನಾನು ಯಾವತ್ತೂ ಬ್ರ್ಯಾಂಡ್ ಅಂತ ಹೋಗಲ್ಲ. ಎಲ್ಲ ಥರ ಸೀರೆಗಳು ನನ್ನ ಹತ್ರ ಇದೆ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೆ ಒಂದು ಟೂರ್ ಮಾಡ್ಬೇಕು ಆ್ಯಕ್ಚುಲಿ. ನಮ್ಮ ಮನೇಲಿ ಅದೊಂದೇ ಕಂಪ್ಲೇಂಟು. ಯಾವ ಲೆವೆಲ್ಗೆ ಹೋದ್ರು, ಫಸ್ಟ್ ಫ್ಲೋರ್ಗೆ ಹೋದ್ರು, ಸೆಕೆಂಡ್ ಫ್ಲೋರ್ಗೆ ಹೋದ್ರು, ಥರ್ಡ್ ಫ್ಲೋರ್ಗೆ ಹೋದ್ರು, ಎಲ್ಲೋದ್ರು ಬರೀ ನನ್ನ ಸೀರೆಗಳಿರುತ್ತೆ. ಎಲ್ಲೋ ಪಾಪ ಒಂಚೂರು ಚಿಕ್ಕ ಜಾಗದಲ್ಲಿ ನನ್ನ ಮಗಳದು ನಮ್ಮ ಕಂಪ್ಲೇಂಟ್ ಇರುತ್ತೆ. ಬಟ್ ಅವರು ಒಳ್ಳೊಳ್ಳೆ ಸೀರೆಸ್ ಕೊಡ್ತಾರೆ, ಅವ್ರದ್ದು ಚಾಯ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಜಾಸ್ತಿ ಸೀರೆಗಳು ಕೊಡೋದು ನನ್ನ ಸ್ಟೂಡೆಂಟ್ಸ್. ಹೌದಾ? ಅವ್ರಿಗೆ ಅದೊಂದು ಟಾಸ್ಕು. ಹೇಮಾ ಆಂಟಿ ಈ ಸತಿ ಯಾವ ಕಲರ್ ಕೊಡಲಿ, ಯಾವ ಥರ ಕೊಡಲಿ, ಅದು ನನ್ನನ್ನು ಕೇಳಲ್ಲ, ಬೈತೀನಿ ಅಂದ್ಬಿಟ್ಟು ಇನ್ಯಾರನ್ನೂ ಕೇಳಿಕೊಂಡು ಆ ಕಲರ್ ಇದೆಯಾ ಈ ಕಲರ್ ಇದೆಯಾ ಅಂತ ಕೇಳಿಕೊಂಡು ತೊಗೊಂಡು ಬರ್ತಾರೆ. ಬಟ್ ನನಗೆ ಸೀರೆ ಅಂದರೆ ಭಾಳ ಇಷ್ಟ. ನಮಗೆ ಗೊತ್ತಾಯಿತು ನೀವು ಸೀರೆ ಪ್ರಿಯರು ಅಂತ. ಸೊ ಒಂದು ಮಹಿಳೆಯರಿಗೆ ಒಂದು 3 ಟಿಪ್ಸ್ ಕೊಡಿ ಸೀರೆ ಲವರ್ಸಿಗೆ. ಯಾಕಂದ್ರೆ ನಿಮ್ಮ ಹತ್ರ ರಾಶಿ ಸೀರೆಗಳಿದೆ, ಸೀರೆ ಈಗ ಏನು ಅಂದರೆ 3 ಟಿಪ್ಸ್ ಕೊಡಿ. ಹೆಣ್ಮಕ್ಳು ಇವಾಗ ಸೂರ್ಯಂಗೆ ಟಾರ್ಚ್ ಬಿಡಿ ಅಂದರೆ ಹೇಗಾಗತ್ತೆ? ಎಲ್ಲ ಗೊತ್ತಿರತ್ತೆ ಅಂತೀರಾ? ನೀವು ಹೆಣ್ಮಕ್ಳು ಹೋಗಿ ಸೀರೆ ಬಗ್ಗೆ ಹೇಳಿ ಅಂದ್ರೆ ಹೇಗೆ ಹೇಳಕ್ಕಾಗತ್ತೆ? ಎಲ್ಲ ಹೆಣ್ಮಗು ಹುಟ್ಟದ ಮಗುಗೂ, ತೊಟ್ಲಲ್ಲಿ ಕೂತಿರೋ ಮಗುಗೂ ನಾ ಮುಂದೆ ಇಂಥ ಸೀರೆ ಉಟ್ಕೋಬೇಕು ಬಂದ, ಅದು ನಮ್ಮ ಜೆನೆಟಿಕ್ಕಲ್ಲೇ ಇರುತ್ತೆ. ಯಾರು ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ, ಅಗತ್ಯನೇ ಇಲ್ಲ ಅಂತೀರಾ? ನಾನು ಹೇಳೋದೇನು ಅಂದರೆ, ನಿಮ್ಗಿಷ್ಟ ಆಯ್ತಾ ತಗೊಳ್ಳಿ, ಉಟ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಜಸ್ಟ್ ಲವ್ ಯುವರ್ ಸೆಲ್ಫ್. ಇದೇ ಟಿಪ್ಸು ಅಷ್ಟೇ. ನನ್ನನ್ನು ನಾನು ಪ್ರೀತಿಸ್ತೀನಿ, ಐ ಲವ್ ಮೈ ಸೆಲ್ಫ್. ನನಗೆ ನಾನು ಚೆನ್ನಾಗಿ ಕಾಣಬೇಕು, ಅಷ್ಟೇ ನನಗೆ ಮುಖ್ಯ. ಆಮೇಲೆ ಬೇರೆಯವ್ರಿಗೆ ಚೆನ್ನಾಗಿ ಕಾಣ್ತೀವಿ. ನನಗೆ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಚೆನ್ನಾಗಿದ್ಯಾ ಹೇಳು, ಚೆನ್ನಾಗಿದ್ಯಾ ಹೇಳು ಎಲ್ಲ ಹೇಳ್ತಾರೆ. ಆ ಥರ. ಜ್ಯುವೆಲ್ಸ್ ಬಗ್ಗೆ ನಿಮಗೆ? ಎಕ್ಸಾಕ್ಟ್ಲಿ. ಜ್ಯುವೆಲ್ಸ್ ನಾನು ರೋಡಲ್ಲಿರೋದು ತೊಗೋತೀನಿ, ಅಂಗಡಿಲಿರೋದು ತೊಗೋತೀನಿ, ದೊಡ್ಡ ದೊಡ್ಡ ಮಾಲಲ್ಲಿರೋದು ತೊಗೋತೀನಿ. ಆ ಜ್ಯುವೆಲ್ಸು ನನಗೆ ಇಷ್ಟ ಆಗಬೇಕು, ನನ್ನ ಮುಖ ಕಾಣಬೇಕು. ಎಷ್ಟೋ ಸತಿ ಜ್ಯುವೆಲ್ಸ್ ತೊಗೊಂಡ ಮೇಲೆ ಅದಕ್ಕೆ ಸೆಟ್ ಆಗೋವಂಥ ಸೀರೆ ತೊಗೊಂಡಿದ್ದೀನಿ. ಹೌದಾ? ಆ ಥರ ಕ್ರೇಜು ಇದೆ. ಸೊ ಯಾವ ರೀತಿಯ ಜ್ಯುವೆಲ್ಸ್ ಇಷ್ಟ ನಿಮಗೆ?
ನನಗೆ ಆಲ್ಮೋಸ್ಟ್ ಟ್ರೆಡಿಷನ್ ಅಲ್ಲ ಅಥವಾ ಹೇಗೆ? ನನಗೆ ಎಲ್ಲ ಥರ ಜುವೆಲ್ಸ್ ತೊಗೋತೀನಿ. ಕುಂದನ್ ಆಗಿರ್ಬೋದು, ಚಿನ್ನದ್ದಾಗಿರ್ಬೋದು, ತಗಡಾಗಿರ್ಬೋದು, ಪರ್ಲ್ಸ್ದಾಗಿರ್ಬೋದು. ಇಂಥ ಜುವೆಲ್ಸ್ ಇಲ್ಲ ಅಂತಿಲ್ಲ, ಎಲ್ಲನೂ ತೊಗೋತೀನಿ. ನೋಡಿ, ನಾನು ನಿಮಗೆ ಇನ್ನೊಂದು ಕಾಂಪ್ಲಿಮೆಂಟ್ ಕೊಡಬೇಕು. ಮೂಗುತಿ ಸುಂದರಿ ನೀವು. ನನಗೆ ಬಂದಾಗಿಂದ ಅದು ಭಾಳ ಇಷ್ಟ ಆಗಿದೆ, ಭಾಳ ಚೆನ್ನಾಗಿದೆ. ಅದು ನಿಮ್ಮ ಹತ್ರ ಕಲೆಕ್ಷನ್ಸ್ ಇರ್ಬೋದು. ಮತ್ತೆ ಆ್ಯಕ್ಚುಲಿ ನನ್ನ ಮೂಗು ಚುಚ್ಚಿದ್ದು ಪ್ರಶಾಂತ್ ಅವರೇ. ಗಲಾಟೆ ಮಾಡಿ ಚುಚ್ಚಿದ್ದು. ಏನು ಅಂದರೆ ನೀವು ಗಿಫ್ಟ್ ಕೊಡೋಂಗಿದ್ರೆ ನಾನು ಚುಚ್ಚಿಸ್ಕೋತೀನಿ ಅಂದೆ. ಸೊ ಅವಾಗ ತುಂಬ ಯುನೀಕ್ ಆಗಿರೋ ಒಂದು ಮೂಗ್ಬಟ್ಟು ತಂದು ಕೊಟ್ಟಿದ್ರು. ಇದಲ್ಲ, ಇದ್ರ ಕೆಳಗೆ 2 ಹರಳು ಹಿಂಗೆ ಅಳ್ಳಾಡ್ತಾರೆ. ನಂಬ್ತಿರೋ ಬಿಡ್ತಿರೋ ಒಂದು 500 ಜನ ಕೇಳಿದಾರೆ ನಂಗೆ ಆ ಥರದ್ದು. ಲೋಲಕ್ ಯಸ್, ಆ ಥರದ್ದು ಹಾಕೋತಿದ್ದೆ. ಆಮೇಲೆ ಇದನ್ನು ಕೊಡಿಸಿದ್ರು. ಇದು ಆ್ಯಕ್ಚುಲಿ ಸ್ಟಟ್ಸ್. ಇದು ಇಲ್ಲಿಗೆ ಇದನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಎವ್ರಿ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಫಸ್ಟ್ ನನ್ನನ್ನು ಹೊಗಳದೆ ನಿಮ್ಮ ಮೂಗುತಿ ತುಂಬ ಚೆನ್ನಾಗಿದೆ, ನಿಮ್ಮ ಕಣ್ಗಳು ಚೆನ್ನಾಗಿದೆ, ಈ ಥರ ಹೊಗಳ್ತಾರೆ. ನಾವು ಹೆಣ್ಮಕ್ಳು ಆಗಿರೋದನ್ನ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ಸೌಂದರ್ಯವಾಗಿ ಕಾಣಬೇಕು. ಗಂಡಸರು ಮೂಗುತಿ ಹಾಕೊಳಕ್ಕಾಗಲ್ಲ, ಕಾಲುಂಗ್ರ ಹಾಕೊಳಕ್ಕಾಗಲ್ಲ, ಕಿವಿದು ಹಾಕೊಳಕ್ಕಾಗಲ್ಲ. ದೇವರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ ನಮಗೆ. ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಅಲ್ವಾ? ಆ ಥರ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಂಡು ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೋ ಆನ್ಲೈನಲ್ಲೂ ತರಿಸ್ಕೋತೀನಿ, ಆಫ್ಲೈನಲ್ಲೂ ಹೋಗಿ ತೊಗೋತೀನಿ. ನಾನು ಸ್ಟಾರಪ್ಪ, ನಾನು ಗಾಡೀಲಿ ತೊಗೋಬಾರ್ದು, ರೋಡಲ್ಲಿ ತೊಗೋಬಾರ್ದು, ಇಲ್ಲವೇ ಇಲ್ಲ. ಅದು ಚೆನ್ನಾಗಿತ್ತಾ ಅದು ಒಂದು ತೊಗೊಳ್ಳಲ್ಲ, ಅದರಲ್ಲಿ ಒಂದು 10 ಥರ ತೊಗೊಂಡು ಬಂದು ನಮ್ಮ ಮಕ್ಳಿಗೂ ಕೊಡ್ತೀನಿ. ಅವರು ನಾನು ಒಟ್ಟಿಗೆ ಹಾಕೋತೀವಿ. ನಿಮ್ಮನ್ನ ನೋಡಿ ಶಾಪಿಂಗ್ ಟಿಪ್ಸ್ ನಾವೇ ಗ್ರಾಸ್ ಮಾಡಿಬಿಡ್ಬೋದು. ಹುಚ್ಚಿದೆ, ಶಾಪೋಹಾಲಿಕ್ ಇದೆ, ವರ್ಕೋಹಾಲಿಕ್ಕು ಶಾಪೋಹಾಲಿಕ್ ಎರಡೂ ಇದೆ ನನಗೆ. ಓಕೆ, ಇನ್ನೊಂದು ಪ್ರಶ್ನೆ. ನೀವು ಟ್ರಾವೆಲ್ ಫ್ರೀಕ್ ಅನ್ಸುತ್ತೆ. ನಾನು ಟ್ರಾವೆಲ್ ಮಾಡೋದು ತುಂಬ ನೋಡಿದ್ದೀನಿ ನಾನು. ನೀವು ಆ ಟ್ರಾವೆಲಲ್ಲಿ ನಿಮ್ಮ ರೀಲ್ಸ್ಗಳು ಎಲ್ಲ ನೋಡಿಬಿಟ್ರೆ ಜೋಶ್ ಬಂದ್ಬಿಡ್ಬೇಕು ಆ ಥರ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಯಾವ ರೀತಿ ನೀವು ಏನು ಅಂದರೆ ನಮಗೆ ಕರೆಕ್ಟಾಗೆ ಸಿಗ್ತಾರೆ ಅಂತಾರಲ್ಲ ಜೋಡಿ, ಅದರಲ್ಲಿ ಐ ಆಮ್ ವೆರಿ ಬ್ಲೆಸ್ಡ್ ಅನ್ಸುತ್ತೆ. ಪ್ರಶಾಂತ್ ಅವ್ರಿಗೆ ಚೆನ್ನಾಗಿ ರೆಡಿ ಆಗೋದು, ಡ್ರೆಸ್ಸಸ್ಸು, ಸೀರೆ ಭಾಳ ಇಷ್ಟ. ಹಾಗೇನೆ ಅವರು ಫ್ಯಾಷನಬಲ್, ಭಾಳ ಚೆನ್ನಾಗಿ ರೆಡಿ ಅವರನ್ನು ಮೀಟ್ ಮಾಡಿಸ್ಬೇಕು, ಬರ್ತಾರೆ ಈಗ ಇನ್ನೇನು ಬರ್ತಾರೆ. ಸೊ ಅದೊಂದು. ಇನ್ನೊಂದು ನಮ್ಮದಲ್ಲಿ ಏನು ಅಂದರೆ ದುಡ್ಡು ಇಟ್ಟು ಏನು ಮಾಡಬೇಕು, ದುಡ್ಡು ಬಂತ ಮಜಾ ಮಾಡು, ಜೀವನ ಮಜಾ ಮಾಡು, 4 ಕಡೆ ಹೋಗಿ ನೋಡು, ಲೊಕೇಶನ್ಸ್ ಅಂತಲೇ ಬರುತ್ತೆ, ಜಾಗಗಳು ಹೋಗಿ ನೋಡು, ಎಂಜಾಯ್ ಮಾಡು ಅನ್ನೋದೇ ನಮ್ಮ ಇಬ್ಬರು ಉದ್ದೇಶ. ಆದ್ದರಿಂದ ನಮಗೆ ಟೈಮ್ ಸಿಗೋದೇ ತುಂಬ ಕಷ್ಟ. ಇಲ್ಲ ಅವ್ರು ಬ್ಯುಸಿ ಇರ್ತಾರೆ, ಇಲ್ಲ ನಾವು ಬ್ಯುಸಿ ಇರ್ತೀವಿ. ಯಾವಾಗ ಇಬ್ಬರು ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂದ ತಕ್ಷಣ ನಾವು ಹೊರಟುಬಿಡ್ತೀವಿ. ಮಗಳು ಸ್ಕೂಲು ನೋಡಲ್ಲ, ಒಂದೊಂದ್ಸತಿ ಚಕ್ರ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗಿರ್ತೀವಿ. ಏನಂದರೆ ಆ ಟೈಮ್ನ ನಾವು ಎಂಜಾಯ್ ಮಾಡಬೇಕು, ಆ ಜಾಗ ನೋಡಬೇಕು. ಜಾಗಕ್ಕೆ ಹೋದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋರಲ್ಲ ನಾವು, ಅದೊಂದು ನಮ್ಮಲ್ಲಿ ಪ್ಲಸ್ ಪಾಯಿಂಟ್. ಇಲ್ಲ ಅವ್ರು ರೀಲ್ಸ್ ಮಾಡ್ತಾರೆ, ಇಲ್ಲ ನಾ ರೀಲ್ಸ್ ಮಾಡ್ತೀವಿ, ಇಬ್ರಿಗೂ ಆ ಒಂದು ಕ್ರೇಜ್ ಇದೆ. ಆದ್ರಿಂದ ನಮ್ಗೆ ಯಾವುದೇ ಜಾಗಕ್ಕೆ ಲೈವ್ಲಿ ಆಗಿರ್ತೀರ. ಒಂದು ಪ್ರಾಬ್ಲಮ್ ಏನಂದ್ರೆ ಫೋನು ಫುಲ್ ಸ್ಟೋರೇಜ್ ಖಾಲಿಯಾಗಿ ಹೋಗುತ್ತೆ ಬರುವಷ್ಟರಲ್ಲಿ. ಅಷ್ಟು ಫೋಟೋಸು ತೆಗೆದು ಹಾಕೊಂಡು ಖಾಲಿ ಮಾಡಬೇಕು, ಅದೊಂದೇ ಪ್ರಾಬ್ಲಮ್ ನಮ್ಮದು. ಓಕೆ ಹೇಮಾ ಅವರೇ, ಬ್ಯೂಟಿ ಟಿಪ್ಸು, ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ಸು ಎಲ್ಲದ್ರ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಬ್ಯೂಟಿ ಟಿಪ್ಸ್, ಫ್ಯಾಷನ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಳಲು ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.